ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇವತ್ತು ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಈಗಾಗಲೇ ದರ್ಶನ್ ಅವರ ವೆಲ್ಕಮ್ಗೆ ಅವರ ಅಭಿಮಾನಿಗಳು ಸಜ್ಜಾಗಿದ್ದಾರೆ. ದರ್ಶನ್ಗೆ ಬೇಲ್ ಸಿಗಬಹುದು ಅನ್ನೋ ಒಂದು ಚರ್ಚೆ ಹುಟ್ಟು ಹಾಕಲಿಕ್ಕೆ ಪ್ರಮುಖವಾಗಿ ಕಾರಣವಾಗಿರೋದು ಹಿರಿಯ ವಕೀಲ CV ನಾಗೇಶ್ ಮಾಡಿರುವಂತಹ ವಾದ. ಕೋರ್ಟ್ನಲ್ಲಿ CV ನಾಗೇಶ್ ಅವರು ಮಾಡಿರುವಂತಹ ವಾದದ ವೈಖರಿಯನ್ನು ನೋಡಿದ್ರೆ ದರ್ಶನ್ ಬೇಲ್ ಪಡೀತಾರೆ, ಖಚಿತವಾಗಿ ಅವರಿಗೆ ಬೇಲ್ ಸಿಗತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲೇ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಹಾಗಾದರೆ ಕೋರ್ಟ್ನಲ್ಲಿ CV ನಾಗೇಶ್ ಯಾವ ರೀತಿ ವಾದ ಮಾಡಿದ್ರು, ಯಾವ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ದರ್ಶನ್ ಪರವಾಗಿ ವಾದ ಮಾಡಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದರ್ಶನ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಕೇಸ್ನಲ್ಲಿ ಏನು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆಯಾಗಿದೆಯೋ ಅದೆಲ್ಲವೂ ಕೂಡ ಸುಳ್ಳಿನ ಕಂತೆ. ತನಿಖಾಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾನು ಹಲವು ಉದಾಹರಣೆಗಳನ್ನು ಕೊಡ್ತೀನಿ, ಸಾಕ್ಷಿ ಸಮೇತ ನಾನು ನಿರೂಪಣೆ ಮಾಡ್ತೀನಿ, ಅದು ಸುಳ್ಳು ಅನ್ನೋದನ್ನು ನಾನು ನಿರೂಪಿಸ್ತೀನಿ ಅಂತೇಳಿ CV ನಾಗೇಶ್ ವಾದವನ್ನು ಮಾಡ್ತಾರೆ. ಮೊದಲಿಗೆ ಅವರು ತೆಗೆಯುವಂತಹ ಪಾಯಿಂಟ್ಸ್ ಅಂದರೆ ರೇಣುಕಾಸ್ವಾಮಿ ಮುಖದ ಮೇಲೆ ಆಗಿದ್ದಂತಹ ಗಾಯ. ರೇಣುಕಾಸ್ವಾಮಿ ಮುಖದ ಮೇಲೆ ಭಾಳ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಅದು ದರ್ಶನ್ನೇ ಮುಖ ಕೊಡಲು ಗಾಯ ಮಾಡಿದ್ದಾರೆ, ಆತನಿಗೆ ಪೆಟ್ಟು ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಹಲವು ಮಾಧ್ಯಮಗಳು ಸುದ್ದಿಯನ್ನು ತೋರಿಸುತ್ತೆ. ಅದನ್ನೇ ನಂಬಿಕೊಂಡು ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ನೀವು ತನಿಖಾಧಿಕಾರಿಗಳಿಗೆ ತರಾಟೆ ತಗೋಬೇಕು ಅಂತೇಳಿ CV ನಾಗೇಶ್ ನ್ಯಾಯಾಧೀಶರಿಗೆ ಮನವಿ ಮಾಡ್ಕೋತಾರೆ. ರೇಣುಕಾಸ್ವಾಮಿ ಮುಖವನ್ನು ನಾಯಿಗಳು ಕಚ್ಚಿ ತಿಂದಿರೋದು, ಹೀಗಾಗಿನೇ ಅದು ಬಹಳ ಕ್ರೂರವಾಗಿ ಆ ಥರ ಮುಖ ಕಾಣುತ್ತೆ. ಅದನ್ನೇ ದರ್ಶನ್ ಹೊಡೆದಿದ್ದಾರೆ, ಕ್ರೂರತ್ವ ಮೆರೆದಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ತೋರಿಸಲಾಗುತ್ತೆ. ಅದನ್ನೇ ತನಿಖಾಧಿಕಾರಿಗಳನ್ನ ನಂಬ್ಕೊಂಡ್ರಾ, ಅದು ನಾಯಿ ಕಚ್ಚಿರೋದು ಅಂತೇಳಿ ಡಾಕ್ಟರ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಇಷ್ಟಾದರೂ ಕೂಡ ಅದು ಹೇಗೆ ದರ್ಶನ್ ರೇಣುಕಾಸ್ವಾಮಿ ಮುಖ ಕೊಡದಿರೋಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ CV ನಾಗೇಶ್ ವಾದವನ್ನು ಮಂಡಿಸ್ತಾರೆ. ಮತ್ತೊಂದು ಪ್ರಬಲವಾದ ವಾದ ಅಂದರೆ ದರ್ಶನ್ ಶರ್ಟ್ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರಲ್ಲ, ದರ್ಶನ್ ಆ ಕೃತ್ಯ ನಡೆದ ಮೇಲೆ ಮನೆಗೆ ಹೋಗಿ ಅವ್ರ ಬಟ್ಟೆಯನ್ನು ಒಗೆದಿದ್ದಾರೆ. ಸರ್ಫ್ ಹಾಕ್ಕೊಂಡು ಆ ಮಟ್ಟಿಗೆ ಬಟ್ಟೆನ ಒಗೆದಿರುವಾಗ ಅದು ಹೇಗೆ ದರ್ಶನ್ ಶರ್ಟ್ ಮೇಲೆ ರಕ್ತದ ಕಲೆ ಇರುತ್ತೆ? ಇದು ನಂಬುವಂಥ ಮಾತಾ? ಇದನ್ನು ನೀವು ಯೋಚನೆ ಮಾಡಬೇಕು. ಇದರಲ್ಲಿ ಸುಳ್ಳಿನ ಸರಮಾಲೆಯೇ ಎಣೆದಿದ್ದಾರೆ. ನೀವು ಇದನ್ನ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ CV ನಾಗೇಶ್ ವಾದವನ್ನು ಮಾಡ್ತಾರೆ. ಮತ್ತೊಂದು ಪಾಯಿಂಟ್ ಏನಂದರೆ, ಆ ಕೃತ್ಯ ನಡೆದಾಗ ದರ್ಶನ್ ಚಪ್ಪಲಿ ಹಾಕಿದ್ದೆ ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಪೊಲೀಸ್ನವರು ಶೂ ವಶಕ್ಕೆ ಪಡೀತಾರೆ. ಆ ಕೃತ್ಯ ನಡೆದಾಗ ಚಪ್ಪಲಿ ಹಾಕಿದ್ದೆ ಅಂತ ಹೇಳಿ ದರ್ಶನ್ ಹೇಳಿರುವಾಗ ಅದು ಹೇಗೆ ಅದು ಶೂ ಆಗಿ ಬದಲಾಗುತ್ತೆ? ಇದನ್ನು ನೀವು ಗಮನಿಸ್ಬೇಕಲ್ವಾ. ಇದು ಕೂಡ ದರ್ಶನ ಸಿಕ್ಕಾಕ್ಸ್ಬೇಕು ಅಂತಲೇ ಎಣದಿರುವಂತಹ ತಂತ್ರ. ಇದರ ಬಗ್ಗೆ ನೀವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತೇಳಿ CV ನಾಗೇಶ್ ದರ್ಶನ್ ಪರವಾಗಿ ಪ್ರಬಲವಾದ ವಾದವನ್ನು ಮಂಡಿಸಿದ್ದಾರೆ. ಹೀಗಾಗಿಯೇ ದರ್ಶನ್ಗೆ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಇದ್ದಾರೆ ಮತ್ತು ದರ್ಶನ್ ಕುಟುಂಬಸ್ಥರು ಕೂಡ ದರ್ಶನ್ಗೆ ಬೇಲ್ ಸಿಗತ್ತೆ. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನೂ ಇಲ್ಲ. ರೇಣುಕಾಸ್ವಾಮಿ ಕೊಲೆಯನ್ನು ದರ್ಶನ್ ಮಾಡೇ ಇಲ್ಲ, ಇದು ಸುಳ್ಳಿನ ಕಂತೆ, ಚಾರ್ಜ್ ಶೀಟ್ನಲ್ಲಿ ಇರೋದೆಲ್ಲ ಸುಳ್ಳು ಅಂತೇಳಿ ಈಗ CV ನಾಗೇಶ್ ಪ್ರಬಲವಾದ ವಾದವನ್ನು ಮಂಡಿಸಿದ್ದಾರೆ. ಇವತ್ತು ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಇವತ್ತು ವಿಚಾರಣೆ ಪೂರ್ಣಗೊಂಡು ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗತ್ತೆ. ವಿಜಯದಶಮಿ ವೇಳೆಗೆ ದರ್ಶನ್ ಜೈಲಿನಿಂದ ಹೊರಗೆ ಬರ್ತಾರೆ ಅಂತೇಳಿ ಅವರ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಿಜಕ್ಕೂ CV ನಾಗೇಶ್ ಅವರು ಮಾಡಿರುವಂತಹ ವಾದ ದರ್ಶನ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ, ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದಕ್ಕೆ ಇವತ್ತು ಉತ್ತರ ಸಿಗತ್ತೆ.